ರಾಜೇಶ್, ಅದು ಹೇಗೆ ಸರ್ ಅರೆಸ್ಟ್ ಮಾಡ್ತೀರಾ? ಅಷ್ಟಕ್ಕೂ ಅವ್ರ ಅಪರಾಧಿ ಅಂತ ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಇಲ್ಲ ತಾನೆ. ಅವರು ಆಪಾದಿತೆ ಅಷ್ಟೇ. ಅಷ್ಟಕ್ಕೂ ಅವ್ರು ಯಾರನ್ನೂ ಕೊಲೆ ಮಾಡಿ ಓಡ್ ಬಂದಿಲ್ಲ ಅಥವಾ ದೇಶದ್ರೋಹದ ಕೆಲಸನೂ ಮಾಡಿಲ್ಲ. ಇವ್ರು ತಪ್ಪು ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಯಾವುದು ಪ್ರೂಫ್ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡೋ ಹಕ್ಕು ನಿಮಗೆ ಯಾರು ಕೊಟ್ರು ಸರ್? ರಿಷಿ, ನೀವು ಜಾಸ್ತಿ ಮಾತಾಡ್ತಿದ್ದೀರಾ. ಜಾಸ್ತಿನೋ ಕಡಿಮೆನೋ, ಆದರೆ ಸತ್ಯನೇ ಮಾತಾಡ್ತೀನಿ ಅಲ್ವಾ ಸರ್? ಹೇಳಿ, ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ನಿಮ್ಮ ಹತ್ರ ವಾರೆಂಟ್ ಇದೆಯಾ? ಇದ್ರೆ ಅದನ್ನ ತೋರಿಸಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ಸ್ಟೇಷನ್ ಅಲ್ಲಿ ಲೇಡಿ ಕಾನ್ಸ್ಟೇಬಲ್ ಇರಬೇಕು. ಇದರ ಇಲ್ಲ ಅಲ್ವಾ? ಮತ್ ಹೇಗೆ ಇಷ್ಟು ರಾತ್ರಿಲಿ ಒಂದು ಹೆಣ್ಣನ್ನ ಇವ್ರಿಗೆ ಅರೆಸ್ಟ್ ಮಾಡು ಅಂತ ಹೇಳ್ತೀರಾ? ಇದು ಯಾವ ರೀತಿ ಕಾನೂನು ಸರ್? ಯಾಕೇನು ಮಾತಾಡ್ತಿಲ್ಲ ಸರ್? ನಾನು ಈಗ ಮಾತಾಡಿದ್ರಲ್ಲೂ ತಪ್ಪಿದೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಇವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದಾದ್ರೆ ಅರೆಸ್ಟ್ ವಾರ್ಡನ್ ಜೊತೆ ಲೇಡಿ ಕಾನ್ಸ್ಟೇಬಲ್ನು ಕರ್ಕೊಂಬನ್ನಿ. ಅಲ್ಲಿವರೆಗೂ ಲಾಕಪ್ಗೆ ಹಾಕ್ತೀನಿ, ಕಸ್ಟಡಿಲಿ ಇಟ್ಕೊಂತೀನಿ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಇವ್ರ ಮೊಬೈಲ್ ಬೇಕಾ? ಇನ್ವೆಸ್ಟಿಗೇಷನ್ಗೆ ಇಟ್ಕೊಳ್ಳಿ. ನನ್ನ ಹೆಂಡತಿ ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಎಲ್ರಿಗೂ ಗೊತ್ತಾಗ್ಲಿ. ಕಮ್ಲಿಯವರ ಮೊಬೈಲ್ ಕೊಡಿ. ಈ ಫೋನು ನಿಮ್ಮ ಹತ್ರ ಇದೆ ಅನ್ನೋದಕ್ಕೆ ಅಕ್ನಾಲಜ್ಮೆಂಟ್ ಕೊಡಿ. ನಾವು ಹೊರಡ್ತೀವಿ. ನೋಡು HMT ಅವಳನ್ನ ಫೋನೇ ತೆಗಿತಾ ಇಲ್ಲ. ಯಾವತ್ತಾದ್ರೂ ಒಂದೇ ವಿಷಯಕ್ಕೆ ಫೋನ್ ಮಾಡಿದ್ದೀನಿ ನಾನು. ನಿನ್ನೆ ತನಕ ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ಆ ಕಡೆಯಿಂದ ಕಾಲ್ ಮೇಲೆ ಕಾಲ್ ಬರ್ತಾನೆ ಇತ್ತು. ಈಗ ನಾನೇ ಮಾಡ್ತಾ ಇದ್ದೀನಿ. ಆ ಕಡೆಯಿಂದ ಎತ್ಬಿಟ್ಟು ಮಾತಾಡೋಕ್ಕಾಗಲ್ವ ನಾನು? ಛೇ, ನಂಗೆ ಮೊದಲೇ ತಲೆ ಕೆಟ್ಟಿದೆ. ಅದ್ರ ಮಧ್ಯದಲ್ಲಿ ಇವನ್ ಫೋನ್ಸ್ ಬೇರೆ. ಪ್ಲೀಸ್ ರಿಸೀವ್ ಮಾಡು ಚಿನ್ನ, ಇಂಪಾರ್ಟೆಂಟ್ ವಿಷಯ ಪ್ಲೀಸ್. ನಮಸ್ಕಾರ ಸರ್, ನನ್ನ ಹೆಸರು ಸಂಪತ್ ಅಂತ, ಕಮಲಿ ಮಹಾಜನ್ ಅವ್ರ ಕಡೆಯಿಂದ ಬಂದಿದ್ದೀನಿ. ಇದನ್ನು ತಗೊಳ್ಳಿ ಇನ್ಸ್ಪೆಕ್ಟರ್. ಎಲ್ಲ ಮೊದಲೇ ತಯಾರಿ ಮಾಡ್ಕೊಂಡ್ ಬಂದಿದ್ದೀರಲ್ಲ? ಹಾಗೆ ನೀವು ಅರೆಸ್ಟ್ ಮಾಡಿರೋ ಎಲ್ಲ ಹುಡುಗರನ್ನು ಈಗಲೇ ರಿಲೀಸ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ನೋಡಿ, ಇಲ್ಲಿಗೆ ಎಲ್ಲ ಮುಗೀತು ಅಂತ ಯಾರು ಅನ್ಕೋಬೇಡಿ.
ಇದ್ರ ಹಿಂದೆ ಇರೋರ್ನ ಹುಡುಕ್ತೀವಿ. ಕಮಲಿ ಮಹಾಜನ್, ನೀವು ನಾರ್ಕೋಟಿಕ್ ಟೆಸ್ಟಿಗೆ ಬರ್ಬೇಕಾಗತ್ತೆ, ನಾವು ತಿಳಿಸ್ತೀವಿ. ನೀವು ಅಪರಾಧಿಗಳನ್ನ ಕಂಡುಹಿಡಿದಿ ಸರ್, ನಮಗೂ ಅದೇ ಬೇಕಾಗಿರೋದು. ಆದರೆ ತಪ್ಪೇ ಮಾಡದೇ ಇರೋರಿಗೆ ಶಿಕ್ಷೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಪ್ಲೀಸ್. ಕಮಲಿಯವರ ಬನ್ನಿ. ಸೀನಿಯರ್ 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 ಹಾಂ, ನಾವು ಕರೆದಾಗ ಬರ್ಬೇಕಾಗತ್ತೆ. ಹೊಡಿ ಎಲ್ಲ. ಏನೋ ಕಮಲಿ ಅವ್ರಿಗೆ ಮದ್ವೆ ಆಗಿದೆಯಲ್ಲೋ, ರಿಷಿ ಅವರು ಕಮಲಿ ಗಂಡ ಅಂತ ನಂಬಕ್ಕೆ ಆಗಲ್ಲ. ಇಷ್ಟು ದಿನ ಮದ್ವೆ ಆಗಿರೋ ಕಮಲಿ ಅವರಿಂದ ನೀನ್ ಬಿದ್ದಿದ್ದಲ್ಲೋ. ನನಗೂ ಅದೇ ಕಣು ತುಂಬ ಶಾಕ್ ಆಗ್ತಿರೋದು. ಮೊನ್ನೆ ಕಮಲಿ ಅವರು ನನ್ನ ಗಂಡ ಪಾರ್ಟಿಗೆಲ್ಲ ಕಳ್ಸಲ್ಲ ಅಂದರು. ನಾನೇ ಸುಮ್ಮನೆ ಲೈಟಾಗಿ ತಗೊಂಡ್ಬಿಟ್ಟೆ. ಇವತ್ತು ಸಾರಿ ಕೇಳೋಣ ಅಂತ ಕರೆದ್ರು, ತಿರುಗು ನೋಡ್ದೆ ಹೊರಟೋದ್ರು. ಸುಮ್ಮನೆ ಅವರು ಬರಲ್ಲ ಅಂದ್ರು ನೀನೇ ಫೋರ್ಸ್ ಮಾಡಿ ಪಾರ್ಟಿಗೆ ಕರೆದು ಅವ್ರಿಗೂ ರಿಷಿ ಸರ್ಗೂ ತೊಂದರೆ ಮಾಡ್ದಲ್ಲೋ. ಹೌದು ಕಣೋ, ಅವ್ರು ಬರ್ದೇ ಇದ್ದಿದ್ರೆ ಇವತ್ತು ಪಾಪ ಸ್ಟೇಷನ್ನಲ್ಲಿ ಇಷ್ಟೆಲ್ಲ ಹೇಳಿಸ್ಕೊಳ್ಳೋದೇ ಇರ್ತಿರ್ಲಿಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ. ಕಮಲಿ ಅವರು ಅಷ್ಟು ಇನ್ನೋಸೆಂಟ್ ಇದ್ದವರು ಪಾರ್ಟಿಲಿ ಯಾಕೆ ಹಾಕೊಂಡಿದ್ರು? ನನಗನ್ಸುತ್ತೆ ಎಲ್ಲೋ ಏನೋ ಗೋಲ್ಮಾಲ್ ಆಗಿದೆ ಕಣು. ನಾವಂತೂ ಆ ಕೆಲಸ ಮಾಡಿಲ್ಲ. ಕಮಲಿ ಅವರಂತೂ ಚಾನ್ಸೇ ಇಲ್ಲ. ಇಲ್ಲಿ ಇನ್ಯಾರೋ ಆಟ ಆಡಿದಾರೆ ಕಣ್ರು. ಅದು ಯಾರು ಅಂತ ಅರ್ಥ ಆಗ್ತಿಲ್ಲ. ಬಾಮ್ಮ, ಕಮಲಿ, ಈ ನಂದಾದೀಪನ ಆರ್ದೇ ಇರೋ ನಿಮ್ಮ ಮನೆಗೆ ತೊಗೊಂಡು ಹೋಗಿ ದೇವ್ರ ಮನೇಲಿ ಇಡಮ್ಮ. ಎಲ್ಲ ಒಳ್ಳೇದಾಗತ್ತೆ. ನೀನೇನು ಯೋಚನೆ ಮಾಡಬೇಡ. ನೋಡು, ಆ ದೇವರು ಯಾವಾಗಲೂ ಸತ್ಯದ ಕಡೆನೇ ಇರ್ತಾನೆ. ಧೈರ್ಯವಾಗಿರು. ತಗೋ. ನಾವೇನು ಬರ್ತೀವಜ್ಜಿ? ಆಯ್ತಮ್ಮ, ಹೋಗ್ಬಿಡ್ಬಾ. ಒಳ್ಳೇದಾಗ್ಲಿ. ಅಮ್ಮ, ನಮ್ಮ ಕಮಲಿನ ಈ ಅಗ್ನಿ ಪರೀಕ್ಷೆಯಿಂದ ಪಾರ್ ಮಾಡಮ್ಮ. ಕಾಪಾಡು ತಾಯಿ. ಹೇಗೆ ಅದು ಹೇಗೆ ಅವಳನ್ನ ಅರೆಸ್ಟ್ ಮಾಡದೆ ಬಿಟ್ಬಿಟ್ರು? ಈ ಕೆಸರನ್ ಕಮಲಿ ಪೊಲೀಸ್ ಸ್ಟೇಷನ್ವರೆಗೂ ಹೋಗಿ ವಾಪಸ್ ಬಂದ್ಬಿಟ್ಲಲ್ಲ. ಇದ್ರ ಅರ್ಥ ನನ್ನ ಪ್ಲಾನೇ ಸರಿ ಇಲ್ಲ ಅಂತನೋ ಅಥವಾ ಅವಳ ಲಕ್ ಚೆನ್ನಾಗಿದೆಯಾ ಅಂತನೋ. ಒಡೆವ ಕೆಸರಿನ ಕಮಲಿ, ಇಷ್ಟಕ್ಕೆ ನೀನು ಎಸ್ಕೇಪ್ ಆದೆ ಅಂತ ಮಾತ್ರ ಅನ್ಕೋಬೇಡ. ಇದು ಅಂತಿಂತ ಕೇಸ್ ಅಲ್ಲಮ್ಮ. ಈ ಕೇಸ್ ನಿನ್ನ ಬರ್ಬಾದ್ ಮಾಡಿ ಬಿಸಾಕುತ್ತೆ. ನಿನ್ನ ರಿಷಿ ಲೈಫಿಂದ ಪರ್ಮನೆಂಟ್ ಆಗಿ ಔಟ್ ಆಗೋ ಥರ ಮಾಡುತ್ತೆ. ಇವತ್ತು ರಿಷಿ ನಿನ್ನ ಬಂದು ಸೇವ್ ಮಾಡಿರ್ಬೋದು, ಬಟ್
ನಾರ್ಕೋಟಿಕ್ಸ್ ಟೆಸ್ಟ್ ರಿಪೋರ್ಟಲ್ಲಿ ಮಾತ್ರ ನೀನು ಸಿಕ್ಕಾಕೋತೀಯ ಕಣೆ. ಆವಾಗಿದೆ ನಿನಗೆ. ಎಸ್ ಅನಿಕಾ, ಅಜ್ಜಿ ಅಜ್ಜಿ ನನಗೆ ಕಮಲಿದೆ ಯೋಚನೆ. ಪಾಪ ಅಲ್ವಾ ಅವಳು? ಈಗ ಪಾಪ ಅಂತಿದ್ಯಾ? ಇದಕ್ಕೆಲ್ಲ ನೀನೇ ತಾನೇ ಕಾರಣ. ವಾಟ್? ಅಜ್ಜಿಗೆ ಇದು ನನ್ನ ಪ್ಲಾನ್ ಅಂತ ಗೊತ್ತಾಗೋಯ್ತಾ? ಬಟ್ ಹೌ? ಯಾಕೆ ಸುಮ್ಮನೆ ಇದೆಯಾ? ಅಜ್ಜಿ ಅದು ನೀನ್ ಯಾಕೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಹತ್ರ ಸುಳ್ಳು ಹೇಳಿ ಕಮಲಿನ ಬರ್ತ್ಡೇ ಕರ್ಕೊಂಡು ಹೋದೆ? ಅಲ್ಲಿಗೆ ಹೋಗಿದ್ದಕ್ಕೆ ಹೀಗೆಲ್ಲ ಆಗಿದ್ದು. ಪಾಪ ಕಮಲಿ ಸ್ಥಿತಿ ನೋಡು ಹೇಗಾಯ್ತು. ಐ ಆಮ್ ಸೋ ಸಾರಿ ಅಜ್ಜಿ. ಆಕ್ಚುಲಿ ಆ ಹುಡುಗ ವಿರಾಜ್ ಇದಾನಲ್ಲ, ಅವ್ನಿಗೊಂಥರ ಸೈಕೋ. ಕಮಲಿ ಅವ್ನ ಬರ್ತ್ಡೇ ಪಾರ್ಟಿಗೆ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಕಾಲೇಜಲ್ಲಿ ಅವ್ನು ಏನು ರಕ್ಕಸ್ ಕ್ರಿಯೇಟ್ ಮಾಡ್ತಾನೆ ಅಂತ ಭಯದಿಂದ ನಾನು ಕರ್ಕೊಂಡು ಹೋದೆ ಅಜ್ಜಿ. ಬಟ್ ಹೀಗೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನೋಡನಿಕಾ, ನೀನ್ ಇನ್ ಮುಂದೆ ಏನೇ ಮಾಡೋದಿದ್ರು ನಾವು ದೊಡ್ಡವ್ರಿಗೆ ಒಂದು ಮಾತು ಹೇಳಬೇಕು ಅಷ್ಟೇ. ನೀನ್ ಮಾಡೋ ಹುಡುಕಾಡ್ತಿದ್ದ ಪಾಪ ಪಾಪ ಕಮಲಿ ಕಷ್ಟ ಅನುಭವಿಸ್ತಾ ಇದ್ದಾಳೆ. ಅಜ್ಜಿ ಇದ್ರಲ್ಲಿ ನನ್ನ ತಪ್ಪು ಏನಿದೆ? ಮಾತಾಡ್ಬೇಡ ನೀನು. ಪಾಪ ಕಮಲಿನ ಇವತ್ತಷ್ಟೇ ತಾರಾ ಸೋಸೆ ಅಂತ ಒಪ್ಕೊಂಡಿದ್ಲು. ಅಷ್ಟರಲ್ಲಿ ಇವೆಲ್ಲ ಆಗಿ ತಾರಾಗೆ ಮನ್ಸು ಮುರಿದೋಯ್ತು. ಇನ್ ಕಮಲಿಗೆ ಅದೇನೇನು ಬೈತಾಳೋ ಏನೋ ದೇವ್ರೇ. ಅಜ್ಜಿ ಅಜ್ಜಿ ಇನ್ ಮುಂದೆ ನಿಮ್ಮ ಮುತ್ತಿನ ಮೊಮ್ಮಗಳು ಕಮಲಿ ಕತೆ ಕಣ್ಣೀರ ಜೊತೆ. ಕಮ್ಮಿ ಯಾಕಮ್ಮ ಅಲ್ಲೇ ನಿಂತ್ಬಿಟ್ಟೆ? ಬಾಮ್ಮ ಒಳಗೆ ಬಾ. ಆ ಮನೇಲಿ ಹಚ್ಚಿದ ದೀಪನ ನಮ್ಮನೆವರೆಗೂ ತರೋದಲ್ದೆ ಕರ್ನಾಟಕದ ಮನೆ ಮನೆ ಟಿವಿಲೂ ಹಚ್ಬಿಟ್ಟೆ ನೀನು. ಗ್ರೇಟ್. ಅದ್ಭುತ ಕಮಲಿ, ನೀನು ಅದ್ಭುತ. ನಿನ್ನಂತ ಸೊಸೆನ ಪಡೆಯೋದಕ್ಕೆ ಯಾವುದೋ ಜನ್ಮದಲ್ಲಿ ನಾವು ಪುಣ್ಯ ಮಾಡಿರ್ಬೇಕು. ಇಷ್ಟು ದಿನ ಯಾರು ಏನೇ ಅಂದ್ರು ಮನಸ್ಫೂರ್ತಿಯಾಗಿ ನಿನ್ನ ನನ್ನ ಸೊಸೆ ಅಂತ ಒಪ್ಕೊಳ್ದೇ ಇರೋ ನಾನು ಇವತ್ತಷ್ಟೇ ನಾನೇ ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ನೇನೋ, ನೀ ನನ್ನ ಕಣ್ ತೆರೆಸ್ಬಿಟ್ಟೆ ಅಂತ ಅನ್ಕೊಂಡು ನಿನ್ನ ನನ್ನ ಸೊಸೆ ಅಂತ ಸ್ವೀಕರಿಸ್ದೆ. ಆದ್ರೆ ಇಷ್ಟು ಬೇಗ ನಾನು ತಪ್ಪು ಮಾಡ್ದೆ ಅಂತ ನೀನ್ ನನಗೆ ತೋರಿಸ್ಕೊಟ್ಬಿಟ್ಟಿಯಲ್ಲ. ಬರೀ ನಮಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ನೀನ್ ಯೋಗ್ಯತೆ ಏನು ಅಂತ ತೋರಿಸ್ಕೊಟ್ಬಿಟ್ಟೆ. ಅತ್ತೆಮ್ಮ ಮಾತಾಡ್ಬೇಡ ನೀನು. ಇನ್ನು ಮೇಲೆ ಈ ಮನೇಲಿ ನಡೆಯೋದು ನಂದೇ ಮಾತು. ಯಾರು ಏನೇ ಎದುರಾಡಿದ್ರು ನಾನ್ ಸುಮ್ಮನಿರಲ್ಲ. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಈಗ ಆಗಿರೋದನ್ನೆಲ್ಲ ನೋಡಿದ್ಮೇಲೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಇನ್ನು ಮುಂದೆ ನೀನು ಕಾಲೇಜ್ಗೆ ಹೋಗೋ ಹಾಗಿಲ್ಲ. ನಿನ್ನ ಕನಸು ಗುರಿ ಮಣ್ಣು ಮಸಿ ಅಂತೆಲ್ಲ ಹೇಳೋ ಹಾಗಿಲ್ಲ. ಈ ಮನೆ ಸೊಸೆಯಾಗಿ ಈ ಮನೆತನದ ಘನತೆ ಗೌರವನ ಕಾಪಾಡ್ತೀಯಾ, ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ತೀಯಾ ಅನ್ನೋ ಹಾಗಿದ್ರೆ ಮಾತ್ರ
ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂದ್ರೆ ನಿನಗೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾ ಇರ್ಬೋದು. ಯಾಕೆ ಸರ್ ಸುಮ್ಕೆನೆ ಇದ್ದೀರಾ? ಕೆಳಗಡೆ ಅತ್ತೆ ಮಾಡಿದ ಮಾತುಗಳನ್ನ ನೀವು ಕೇಳಿಸ್ಕೊಂಡಿರ್ತಾರೆ. ಇನ್ಯಾಕೆ ನಾನು ಕಾಲೇಜ್ಗೆ ಹೋಗ್ಬಾರ್ದು? ನಾನು ಓದೋ ಆಸೆ ಕನಸುಗಳಿಗೆ ಎಳ್ಳು ನೀರು ಬಿಟ್ಬಿಡು ಅಂತ ಹೇಳಿದ್ರು. ನೀವು ಒಂದು ಮಾತು ಆಡದೆ ಸುಮ್ಕೆ ನಿಂತ್ಕೊಂಡಿದ್ರಿ. ನಿಮ್ಮ ಮೌನದ ಅರ್ಥ ಯೋನ ಸರ್. ನಿಮ್ಗೂ ಅತ್ತೆ ಬಂದ್ ಮಾತೆ ಸರಿ ಅನ್ನಿಸ್ತೈತ ರಿಷಿ ಸರ್? ಇವತ್ತಾಗಿರೋದ್ರಾಗೆ ನಂದೇ ತಪ್ಪು ಅಂತ ನಿಮ್ಗೂ ಅನ್ನಿಸ್ತೈತ? ಹೆಂಗೆ ರಿಷಿ ಸರ್? ನನಗ್ ಗೊತ್ತಿಲ್ಲದೆ ಆಗಿರೋ ತಪ್ಪಿಂದ ನನ್ನ ಭವಿಷ್ಯನೇ ಕತ್ಲು ಮಾಡ್ಬೇಕು ಅನ್ನೋದು ಯಾವ ರೀತಿ ನ್ಯಾಯ? ಹಂಗಾದ್ರೆ ನಾನು ಓದಿ IPS ಆಫೀಸರ್ ಆಗ್ಬೇಕು ಅನ್ನೋ ಕನ್ಸು ನಿಮ್ಗೂ ಇಷ್ಟ ಇಲ್ವಾ? ಅತ್ತೆ ಮುನ್ ಮಾತೆ ನಿಮ್ ಮಾತಾ ರಿಷಿ ಸರ್, ಮಾತಾಡಿ. ಮಾತಾಡಿ ರಿಷಿ ಸರ್, ಯಾಕೆ ಸುಮ್ಮನೆ ಕುಂತಿದ್ದೀರಾ? ಏನಾದ್ರೂ ಮಾತಾಡಿ. ಕಮಲಿ ಅವರ ಸಮಾಧಾನ ಮಾಡ್ಕೊಳ್ಳಿ. ನನ್ನ ಕಮಲಿ ಅವ್ರು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ನೆ ಆಗಿದ್ದ ಇನ್ಸಿಡೆಂಟ್ ಮೇಲೆ ನಿಮ್ಮ ಕ್ಯಾರೆಕ್ಟರ್ನ ಜಡ್ಜ್ ಮಾಡೋಷ್ಟು ಚೀಪ್ ಮೆಂಟಾಲಿಟಿ ನಂದಲ್ಲ. ಅಮ್ಮ ಕೋಪದಲ್ಲಿದ್ದಾರೆ. ಈ ವಿಚಾರದ ಬಗ್ಗೆ ನಾನೀಗ ಏನೇ ಮಾತಾಡಿದ್ರೂ ವಿಷಯ ದೊಡ್ಡದಾಗತ್ತೆ ಹೊರತು ಇಲ್ಲಿಗೆ ನಿಲ್ಲಲ್ಲ. ಹಾಗಾಗಿ ನಾನು ಸುಮ್ಮನೆ ನಿಂತಿದ್ದೆ. ನೀವು ಮನೆ ಒಳಗಡೆ ಬರೋದಾದ್ರೆ ನಿಮ್ಮ ಓದೋ ಕನಸುಗಳನ್ನ ಆಚೆನೆ ಬಿಟ್ಬಿಟ್ಟು ಬನ್ನಿ ಅಂತ ಅಮ್ಮ ಹೇಳಿದ್ರು. ನೀವು ಒಳಗಡೆ ಬಂದ್ರಿ. ಆದರೆ ಅದನ್ನೇ ನಾನು ಹೇಳ್ತೀನಿ ಅಂತ ನೀವು ಹೇಗೆ ಅನ್ಕೊಂಡ್ರಿ ಕಮಲಿ ಅವರೇ? ನಿಮ್ಮನ್ನ ಈ ಮನೆಗೆ ಕರ್ಕೊಂಡ್ಬಂದಿದ್ದು ನಿಮ್ಮ ಆಸೆಗಳನ್ನ ಅಳಿಸೋಕಲ್ಲ, ಬೆಳೆಸೋಕೆ, ಅದನ್ನ ನಿಜ ಮಾಡೋದಕ್ಕೆ. ಕಮಲಿ ಅವರೇ, ನಾನು ನಿಮ್ಮನ್ನ ಮಾತ್ರ ಪ್ರೀತಿಸ್ತಿಲ್ಲ, ನಿಮ್ಮ ಆಸೆಗಳನ್ನೂ ಪ್ರೀತಿಸ್ತಿದ್ದೀನಿ, ಗೌರವಿಸ್ತಿದ್ದೀನಿ. ಇದಕ್ಕೆ ಯಾರೇ ಅಡ್ಡಿ ಬಂದರೂ ನಾನು ನಿಮ್ಮ ಜೊತೆ ಇರ್ತೀನಿ ಕಮಲಿ ಅವರೇ. ಸರ್? ಎಸ್ ಕಮಲಿ ಅವರೇ, ನೀವು ಅಪರಂಜಿ. ಅದು ಯಾರೇನೇ ಮಾಸಿ ಬಳಿದ್ರು ನಿಮ್ಮ ಹೊಳಪು ಮಾಸಲ್ಲ, ನೀವು ಬದಲಾಗಲ್ಲ. ನನಗೆ ನಿಮ್ಮ ಮೇಲಿರುವಂಥ ಪ್ರೀತಿ, ನಂಬಿಕೆ ಎಳ್ಳಷ್ಟು ಕಮ್ಮಿ ಆಗಲ್ಲ. ಈ ಪ್ರಪಂಚದಲ್ಲಿ ನಿಮ್ಮ ಜೊತೆ ಯಾರು ಇರ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ಕೊನೆ ತನಕ ನಿಮ್ಮ ಜೊತೆನೇ ಇರ್ತೀನಿ ಕಮಲಿ ಅವರೇ, ನಿಮ್ಮ ಜೊತೆನೇ ಇರ್ತೀನಿ.